ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಕೀರ್ತನೆಗಳು 145ನೇ ಅಧ್ಯಾಯ 19ನೆಯ ವಚನ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ನಮ್ಮ ತಂದೆಯಾದ ದೇವರಲ್ಲಿ ಯಾವಾಗಲೂ ಭಯಭಕ್ತಿ ಉಳ್ಳವರಾಗಿ ಇರಬೇಕು. ಆಗ ಆತನು ನಮ್ಮ ಇಷ್ಟವನ್ನು ನೆರವೇರಿಸುತ್ತಾನೆ ಮತ್ತು ನಮ್ಮ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಪ್ರಿಯರೇ, ಲೋಕದಲ್ಲಿ ಇರುವ ನಮ್ಮ ತಂದೆ ತಾಯಿಗೆ ನಾವು ವಿಧೇಯರಾಗಿ ಭಯಭಕ್ತಿ ಉಳ್ಳವರಾಗಿ ಇರುತ್ತೇವೆ. ಆದರೆ ನಮ್ಮ ಪರಲೋಕ ತಂದೆಯಲ್ಲಿ ಭಯಭಕ್ತಿ ಉಳ್ಳವರಾಗಿ ಇರುತ್ತೇವಾ ಎಂದು ನಮ್ಮನ್ನ ನಾವೇ ಪರೀಕ್ಷಿಸೋಣ. ಆತನು ನಮ್ಮ ಪಾಪಗಳಿಂದ ಬಿಡಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ. ಆದರೆ ನಾವು ಏನು ಮಾಡಬೇಕು? ನಾವು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಮ್ಮನ್ನು ಆತನಿಗೆ ಒಪ್ಪಿಸಿ ಆತನನ್ನು ಸ್ವಂತ ರಕ್ಷಕನಾಗಿ ಒಪ್ಪಿಕೊಂಡು ಆತನಲ್ಲಿ ಮೊರೆ ಹೋದಾಗ ಆತನು ರಕ್ಷಿಸಿ ಪ್ರೀತಿಸಿ ನಮ್ಮನ್ನ ಆಶೀರ್ವದಿಸುತ್ತಾನೆ, ನಮ್ಮ ಕೂಗನ್ನು ಕೇಳಿ ನಮ್ಮನ್ನ ನಡೆಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕೆ ಸ್ತೋತ್ರ ಮಾಡುತ್ತಾ ನಾವು ಆತನನ್ನು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಆಯುಷ್ಯ ದಿನವನ್ನು ಒಂದು ದಿನವನ್ನು ಹೆಚ್ಚು ಮಾಡಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಹೌದು ಅಪ್ಪ, ಈ ದಿನದಲ್ಲೂ ಕೂಡ ನಾವು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಲಿಕ್ಕೆ ಬೇಕಾಗಿರುವಂಥ ನಿನ್ನ ಪರಲೋಕದ ಜ್ಞಾನವನ್ನು, ನಿನ್ನ ಪರಲೋಕದ ಆಶೀರ್ವಾದಗಳನ್ನು ನೀನು ನಮಗೆ ದಯಪಾಲಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಹೌದು ಕರ್ತನೆ, ನಾವು ನಿನ್ನಲ್ಲಿ ವಿಧೇಯರಾಗಿ ಇರಬೇಕು. ಹೌದು, ಹಗಲಿರಳಲ್ಲಿ ನಿನ್ನ ಮೊರೆ ಹೋಗಬೇಕು. ಎಲ್ಲ ಒಳ್ಳೆ ಗುಣಗಳನ್ನು ಹೊಂದಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸಲು ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ನಡೆಸಬೇಕು ಎಂಬುದಾಗಿ ಈ ದಿನದ ವಾಕ್ಯವನ್ನು ಮತ್ತೊಮ್ಮೆ ನಾವು ಧ್ಯಾನಿಸುತ್ತಾ ನಿನ್ನನ್ನು ನಾವು ಕೂಗ್ಲಿಕ್ಕಾಗುವಂತೆ ನಮ್ಮನ್ನು ನೀನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.